ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ರಿ ನಮ್ಮ ಮಗಳು ರೊಟ್ಟಿ ಮಾಡಾಕ್ತಾಳೆ ನೋಡ್ರಿ. ಬಿಸಿವು 10 ರೊಟ್ಟಿ ಮಾಡತ್ತೆ ಹೇಳ್ರಿ. 10 ರೊಟ್ಟಿ ಬಿಸಿವು ಹೇಳ್ಯಾರಿ ಮತ್ತು 10 ರೊಟ್ಟಿ ಕಟ್ಟಕ್ಕೆ ರೊಟ್ಟಿ ಹೇಳ್ಯಾರ ನೋಡ್ರಿ. ಇವು ಪ್ಯಾಕ್ ಮಾಡಿರ್ತೇವೆ ನೋಡ್ರಿ. ಈಗ ಮತ್ತು ಇದ್ರಾಗ ಹಾಕಿಟ್ಟೇನಿ ರೀ. ಇದು 5 ರೊಟ್ಟಿದು ಐತೆ ನೋಡ್ರಿ. 2 ಅದಾವ ಇವು. 5 ರೊಟ್ಟಿದು 2 ಮಾಡೀನಿ ರೀ. 10 ರೊಟ್ಟಿ ಹಾಕ್ತಾವ್ರಿ. ಮತ್ತು ಇಲ್ಲಿ ಇದು ಕಾಣಿಸ್ತಾವೆ ನೋಡ್ರಿ. ಇದು ಚೋಡದ ಪ್ಯಾಕೆಟ್ ರೀ. ಚೋಡದ ಪ್ಯಾಕೆಟ್ ಅವು ಅಂಗಡಿಗೆ ಹಾಕ್ತೇವ್ರಿ. ಇವು ರೊಟ್ಟಿ ಮಾತ್ರ ಮನೆಗಳು ಅಪಾರ್ಟ್ಮೆಂಟ್ ಇರ್ತಾವಲ್ರಿ. ಅಪಾರ್ಟ್ಮೆಂಟ್ನಾಗ ಇದ್ದವರು ಹೇಳಿರ್ತಾರೆ ನೋಡ್ರಿ ರೊಟ್ಟಿ. ಅವ್ರಿಗೆ ಹೋಗಿ ಕೊಡ್ತೇವ್ರಿ. ಇವ್ರನ್ನ ಏನದ ಚೋಡ ಪ್ಯಾಕೆಟ್ ಏನದ ಅಂಗಡಿಗಳಿಗೆ ಹಾಕ್ತೇವ್ರಿ. ನಿನ್ನ ಚಂದಿನಾಗ ನಮಗೆ ಹಾಕಿ ಬಂದಾನ್ರಿ. ಇನ್ನೂ 30 ಪ್ಯಾಕೆಟ್ ಅದಾವ ನೋಡ್ರಿ. ನಿನ್ನ ಚಂದಿನಾಗ 60 ಪ್ಯಾಕೆಟ್ ಹಾಕ್ಯಾನ್ರಿ. 60 ಪ್ಯಾಕೆಟ್ ಹಾಕಿ ನಮ್ಮ ಮಗಳು ರೊಟ್ಟಿ ಮಾಡಾಕ್ತಾಳೆ. ತೋರಿಸ್ತೀನಿ ಬರ್ರಿ. ಸುರೇಖಾ ರೊಟ್ಟಿ ಮಾಡಾಕ್ತಾಳ್ರಿ. ಬಿಸಿ ರೊಟ್ಟಿ ರೀ. ಇವಾಗ ಮಾಡ್ಯಾಳ ನೋಡ್ರಿ ಬಿಸಿ ರೊಟ್ಟಿ ನಮ್ಮ ಮಗಳು. ಸ್ವಲ್ಪ ಮೆತ್ತಗದವ್ರಿ. ನೋಡಿದ್ರಲ್ರಿ ರೊಟ್ಟಿ ಮಾಡಿಟ್ಟಿನಿ ರೀ. ಮತ್ತು ಇನ್ನೂ ಎಲ್ಲಿ ಇಟ್ಟಿನಲ್ರಿ. ಚಟ್ನಿ ಪುಡಿ ಮಾಡೀನಿ ರೀ. ಶೇಂಗಾ ದಿಂಡಿ ಇಲ್ಲೇ ಐತ್ರಿ ಶೇಂಗಾ ದಿಂಡಿ. ನೋಡ್ರಿ ಶೇಂಗಾ ದಿಂಡಿ ನೋಡ್ರಿ. ಇದು ಅದೇ ರೊಟ್ಟಿ ಜೋಡಿ ತೊಗೊತಾರೆ. ನಿನ್ನೆ ಅರ್ಧ kg ಹೇಳಿದ್ರು ನೋಡ್ರಿ. ಅರ್ಧ kg ಹೇಳೋಣ ಕೊಟ್ಟು ಬಂದೇನಿ ರೀ. ಅರ್ಧ kg ಹೇಳ್ಯಾರ ನೋಡ್ರಿ. ನಿನ್ನೆ ಶೇಂಗಾ ಚಟ್ನಿ ರೀ. ಶೇಂಗಾ ದಿಂಡಿ ಶೇಂಗಾ ಚಟ್ನಿ ಅಲ್ಲ ರೀ. ಶೇಂಗಾ ದಿಂಡಿ ಹೇಳಿದ್ರಿ. ಈಗ ಕೊಟ್ಟು ಬಂದೇವ್ರಿ ನಿನ್ನೆ. ಇವತ್ತು ಮತ್ತು 20 ರೊಟ್ಟಿ ಹೇಳ್ಯಾರ. 20 ರೊಟ್ಟಿ ಬರೀ ರೊಟ್ಟಿ ರೀ. ಇವತ್ತು ಎಷ್ಟು ಕೊಡ್ಬೇಕು ನೋಡ್ರಿ. ಈಗ 4 ಗಂಟೆಗೆ ಕೊಡ್ಬೇಕ್ರಿ. ನೋಡಿದ್ರೆ ಪರವಾಗಿಲ್ಲ ರೀ. ಚಲೋ ಆಗತ್ತೈತ್ರಿ ರೊಟ್ಟಿ. ಅಂದ್ರೆ ನಮ್ಮ ಕಡೆದವರು ಜಾಸ್ತಿ ಜನ ಇರ್ತಾರೆ. ಈ ಕಡೆ ಕನ್ನಡದವ್ರು ಎಲ್ಲರೂ ರೊಟ್ಟಿ ತೊಗೊತಾರೆ. ಒಬ್ಬೊಬ್ಬರೇ 10-20 ರೊಟ್ಟಿ ತೊಗೊತಾರೆ ನೋಡ್ರಿ. 10-20 ರೊಟ್ಟಿ ಒಬ್ಬೊಬ್ಬರೇ 10-20 ತೊಗೊಂಡ್ರೂ ಪರವಾಗಿಲ್ಲ ರೀ. ಒಂದು 20-30 ಜನ ಆದರೂ ಪರವಾಗಿಲ್ಲ ರೀ. 20 ಜನ 30 ಜನ ತೊಗೊತಿದ್ರಂದ್ರೆ ಆರಾಮಾಗಿ ರೊಟ್ಟಿ ಜಾಸ್ತಿನೇ ಸೇಳಕ್ಕೆ ಬರುವಂಗೆ ನೆಲಕ್ಕೆ. 30 ಜನ ಅಂದ್ರೆ ನೋಡ್ರಿ. ಅದ್ರಾಗ ಒಂದು 10 ಜನ ಬಿಟ್ಟರೆ 20 ಮಂದಿ ಜನ ಅಂದ್ರೂ 10 ರೊಟ್ಟಿ ಹಂಗಾದ್ರೆ ಎಷ್ಟಾಗ್ತದೆ ನೋಡ್ರಿ. 200 200 ರೊಟ್ಟಿ ಆಗ್ತವೆ ನೋಡ್ರಿ. 200 ರೊಟ್ಟಿ ಅಂದ್ರೆ ಎಷ್ಟು ಆರಾಮಾಗಿ ನಮ್ಗೆ ಅದ್ರಾಗ ಉಳಿತದೆ ನೋಡ್ರಿ. 200 ರೊಟ್ಟಿ ಅಂದ್ರೆ 10 ರೂಪಾಯಿ ಅಂದ್ರೆ 10 ರೊಟ್ಟಿ 100 ರೂಪಾಯಿ ನೋಡ್ರಿ. ಆರಾಮಾಗಿ ರೊಕ್ಕ ಉಳಿತೈತ್ರಿ. ಹಂಗತ್ತೇಳೆ ಮಾಡಾಕತ್ತೇವ್ರಿ. ಏನೋ ಒಂದು ಸುಮ್ಮನೆಯಾಗ ಯಾವುದೋ ಅಂಗಡಿ ಬಾಡಿಗೆ ಇಲ್ಲಾರ್ದ ಮಾಡ್ಬೇಕಂತೇಳಿ ಮಾಡಾಕತ್ತೇವ್ರಿ. ಚಲೋದು ಆತತ್ತೇಳ್ರಿ. ನೋಡ್ಬೇಕ್ರಿ ಎಲ್ಲಿಗೆ ಆಗ್ತದ ಎಲ್ಲೆಲ್ಲಿಗೆ ಹೋಗಿ ನಿಂದಿರ್ತೈತ್ರಿ. ಇದು ರೊಟ್ಟಿದು ಬಿಸ್ನೆಸ್ ಅಂತೇಳಿ ಮಾಡಾಕತ್ತೇವ್ರಿ. ಕೆಲಸ ಮಾಡ್ಕೊತನ ಮಾಡ್ತೇವ್ರಿ. ನಮ್ಮ ಮನೆಯವರು ನಮಗೆ ಎಲ್ಲರೂ ಕೆಲಸದಿಂದ ಬಂದಿದ್ರೆ ಅವೆಲ್ಲ ಚೋಡದ ಪ್ಯಾಕೆಟ್ ಅಂಗಡಿಗೆ ಹಾಕಿ ಬರ್ಬೋದು ರೀ. ರೊಟ್ಟಿ ಹೇಳಿದ್ರೆ ರೊಟ್ಟಿ ಒಯ್ದು ಕೊಟ್ಟು ಬರ್ಬೋದು ರೀ ಆರಾಮಾಗಿ. ಹಾಗಾಗಿ ಮತ್ತು ಮನ್ಯಾಗ ಯಾರು ತೊಗೊಂಡು ಹೋಗೋರು ಇರಲಿಲ್ಲ ಅಂದ್ರೆ ಅವರ ಬಂದು ತೊಗೊಂಡು ಹೋಗ್ತಾರೆ ರೀ. ಹಾಗಾಗಿ ಮಾಡಕತ್ತ ನೋಡ್ರಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇವಾಗ ಸಾಯಂಕಾಲ ಮಧ್ಯಾಹ್ನ 3 ಗಂಟೆ ಆಗೈತೆ ನೋಡ್ರಿ. ಈಗ 3 ಗಂಟೆ ಆಗೈತೆ ರೀ. ರೊಟ್ಟಿ ಹೇಳ್ಯಾರ. ಈಗ ಕಟ್ಟಕ್ಕೆ ರೊಟ್ಟಿ ರೀ. ಈ ಥರ
ನೋಡಿದ್ರಲ್ರಿ ಎಲ್ಲ ಈ ಥರ ಇರ್ತಾವೆ ನೋಡ್ರಿ ಪ್ಯಾಕೆಟ. ನಿನ್ನೆ ಚಂದಿನಾಗನ ಚೂಡ ಮಾಡ್ಯ ನೋಡ್ರಿ ಕಂಡಪ್ಟಿ ಅಂದ್ರೆ ಎಷ್ಟು 60 ಇದೊಂದು 30 ಅಂದ್ರೆ 90 ಪ್ಯಾಕೆಟ್ ಮಾಡ್ಯಾವ ನೋಡ್ರಿ. ನೀನು ಚಂದಿನಾಗ 90 ಪ್ಯಾಕೆಟ್ನಾಗ 60 ಪ್ಯಾಕೆಟ್ ಹಾಕಿ ಬಂದನ್ರಿ ನಮ್ಮ ಮಗ. ಚಂದಿನಾಗ ಕೆಲಸದಿಂದ ಬಂದು 7 ಗಂಟೆಗೆ ಬಂದು 60 ಪ್ಯಾಕೆಟ್ ಹಾಕ್ಯಾನ್ರಿ. ಇನ್ನು 30 ಪ್ಯಾಕೆಟ್ ಅದಾವ್ರಿ. ಚಂದಿನ ಬಂದು ಹಾಕಿ ಬರ್ತಾರೆ ನೋಡ್ರಿ. ಇಲ್ಲೇ ಸಣ್ಣದಾಗ ಇದ್ದು ಅಂದ್ರೆ ಹಿಂಗೆ ನಡ್ಕೊಂಡು ಹೋಗಿ ಹಾಕಿ ಬರ್ಬೋದು ರೀ. ಸ್ವಲ್ಪ ದೂರ ಇದ್ದು ಅಂದ್ರೆ ಗಾಡಿ ಮ್ಯಾಗ ಹೋಗಿ ಹಾಕಿ ಬರ್ತಾರೆ ನಮ್ಮ ಮಗ, ಅದು ನಮ್ಮ ಯಜಮಾನ್ರು ಹಾಕಿ ಬರ್ತಾರೆ. ಆಮೇಲೆ ರೀ ಮತ್ತು ಈ ಕೆಲಸ ಮಾಡ್ಕೊತಾನೆ ಈ ಥರ ಮಾಡ್ಬೋದು ನೋಡ್ರಿ. ಯಾವುದು ತೊಂದರೆ ಇಲ್ಲ ರೀ. ಈ ಥರ ಯಾವುದು ಈ ಸದ್ಯ ಮಾಡಿ ಇನ್ನೊಂದು 2-3 ತಾಸ್ನಾಗ ಏನಾರು ಕೆಡುತ್ತೋ ಅಪ್ಪ ಅನ್ನಂಗಿಲ್ಲ, ಏನಿಲ್ಲ ನೋಡ್ರಿ. ಇವು ಎಲ್ಲ ಇದು ಒಂದೊಂದು ವಾರ ಇಟ್ಕೊಂಡು ತಿನ್ಬೋದ್ರಿ. ಇದು ಈ ಥರ ಅಂದ್ರೆ ಕೆಲಸ ಮಾಡ್ಕೊತಾನೆ ನಾವು ಯಾವಾಗ ರಾತ್ರಿ ನಮಗೆಲ್ಲ ಮಧ್ಯಾಹ್ನ ಯಾವಾಗ ನಮ್ಮ ಕೆಲಸದಾಗ ಫ್ರೀ ಇರ್ತೇವೆ ನೋಡ್ರಿ, ಆ ಟೈಮ್ದಾಗ ಮಾಡ್ಬೋದು ನೋಡ್ರಿ. ಇವು ಮಾಡಕತ್ತಿದ್ರೆ ನಮಗೂ ಸೊಡವೆ ಇಲ್ಲ ನೋಡ್ರಿ. ಕೆಲ್ಸಕ್ಕೂ ಹೋಗಿ ಬರ್ತೀವಿ, ಮನ್ಯಾಗ ಇವೇ ಇದ್ರಾಗ ಬಿಜಿ ಆಗಿಬಿಟ್ಟಿರ್ತೇವೆ ನೋಡ್ರಿ. ಹಾಗಾಗಿ ಇಡುವೇನೂ ಭಾಳ ಮಾಡೋಕ್ಕಾಗಲಾಗೈತೆ ರೀ. ಅದಕ್ಕೋಸ್ಕರನೇ ಇವೆಲ್ಲ ರೊಟ್ಟಿ ಪ್ಯಾಕ್ ಮಾಡಿ ಇಟ್ಟವ್ರಿ ನಮ್ಮ ಮನೆಯವರು. ಇನ್ಯಾಗ ಎಲ್ಲ ಪ್ಯಾಕ್ ಮಾಡಿಟ್ರೆ ರೊಟ್ಟಿ ನಿನ್ನೆನ ಅವು ಚೂಡ ಪ್ಯಾಕ್ ಮಾಡ್ಯಾವ್ರಿ. ಇವಾಗ ರೊಟ್ಟಿ ಒಂದು ಎಷ್ಟಂದ್ರೆ 5-6 ಪ್ಯಾಕೆಟ್ ಮಾಡಿಟ್ಟಾರೆ ನೋಡ್ರಿ. ಹಾಗಾಗಿ ಇದು ಓಸು ನಿನ್ನೆ ಚೆನ್ನಾಗ ನಮ್ಮ ಯಜಮಾನ್ರೆ ಅವೆಲ್ಲ ನಾನು ಚೂಡ ಮಾಡಿ ಎಲ್ಲ ಕವರಿಗೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ ರೀ. ಕವರಿಗೆ ಹಾಕಿ ಚೂಡ ಮಾಡಿ ಕವರಿಗೆ ಹಾಕಿ ಕೊಟ್ಟಿದ್ರೆ ನಮ್ಮ ಮನೆಯವ್ರು ಅದು ಮಿಷನ್ದಾಗ ಪ್ಯಾಕ್ ಮಾಡ್ತಾರಲ್ರಿ, ಅದರ ಪ್ಯಾಕ್ ಮಾಡಿ ಇಟ್ಟಾರೆ ನೋಡ್ರಿ. ಹಾಗಾಗಿ ಈ ಥರ ಅದಾವ ನೋಡ್ರಿ ನಮ್ಮ ಇಡುವೆ. ಈ ಥರ ಮಾಡಾಕತ್ತೀವಿ. ಈ ಇಡುವೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ನೋಡ್ರಿ. ಇವತ್ತು ಹುಣ್ಣಿಮೆ ಐತೆ ನೋಡ್ರಿ. ಹುಣ್ಣಿಮೆ ದಿನ ಬೆಳಗ್ಗೆನ ಎದ್ದು ಎಲ್ಲ ಮನೆ ತೊಳ್ಕೊಂಡು ಈಗ ಜಳಕ ಮಾಡಿ ಪೂಜೆ ಮಾಡ್ಯ ನೋಡ್ರಿ. ಬೆಳಗ್ಗೆ ಪೂಜೆ ಮಾಡಿ ದೀಪ ಹಚ್ಚಿದ್ವಿ. ಇನ್ನು ಇವಾಗ 3:30 ಆಯ್ತು ನೋಡ್ರಿ ಟೈಮ. 3:20 3:30 ಆಗಕ್ಕೆ ಬರ್ತೈತೆ ರೀ. ಇನ್ನಾದರೂ ಅದಾವ ನೋಡ್ರಿ ದೀಪ ಜಗಲಿ ಮುಂದೆ. ಎಷ್ಟೊತ್ತಾಗೈತೆ ರೀ. ಹುಣ್ಣಿಮೆ ಅಂತೇಳಿ ಬೆಳಗ್ಗೆ ಜಲ್ದಿನೇ ಪೂಜೆ ಮಾಡ್ಯಾವ್ರಿ. ಇವಾಗ ಎಷ್ಟು ಹೊತ್ತಾಗೈತೆ ನೋಡ್ರಿ, 3:30 ಆಗೈತೆ ರೀ ಟೈಮ. ಹಾಗಾಗಿ ಕೆಲಸ ಅಂದ್ರೆ ಕೆಲಸನ ಭಾಳ ಇತ್ತು ಇವತ್ತು ಮುಂಜಾನೆ ನೋಡ್ರಿ. ಈ ಥರ ಅದ ನೋಡ್ರಿ ನಮ್ಮ ಇಡುವೆ.